Hello beautiful people, welcome back to another video and it's a food vlog. So ಇದು ನಂತರ ಫುಡೀಸ್ಗೆ ತುಂಬ ಇಂಟ್ರೆಸ್ಟಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು ಆ್ಯಂಡ್ ಫುಡ್ ಈಸ್ ಅ ವೇ ಟು ಮೈ ಹಾರ್ಟ್. ನಾನಿವತ್ತು ಮಲ್ಲೇಶ್ವರಂನ ಸಂಪಿಗೆ ರೋಡಲ್ಲಿರುವ ಭಾಗ್ಯಲಕ್ಷ್ಮಿ ಗುಲ್ಕನ್ ಸ್ಟೋರಲ್ಲಿದ್ದೀನಿ. ಸೊ ಗುಲ್ಕನ್ ಅಥವಾ ಪಾನಿಂದ ಇಷ್ಟೊಂದೆಲ್ಲ ವೆರೈಟೀಸ್ ಮಾಡ್ಬೋದು ಅಂತ ಇಲ್ಲಿ ಹೋದಾಗೇ ಗೊತ್ತಾಗಿದ್ದು ಆ್ಯಂಡ್ ದ ಟೇಸ್ಟ್ ವಾಸ್ ಅಮೇಝಿಂಗ್. ಲವ್ ಅಟ್ ಫಸ್ಟ್ ಬೈಟ್ ಅಂತ ನನಗಾಗಿತ್ತು. ಏನಂತ ಅಂದರೆ ಬೆಣ್ಣೆ ಗುಲ್ಕನ್ ಅಂತೆ, ಬನಾನಾ ವಿತ್ ಗುಲ್ಕನ್, ಬನ್ ಗುಲ್ಕನ್ ಈ ಥರ ಸುಮಾರಷ್ಟು ವೆರೈಟೀಸ್ ಇದೆ. ಆ್ಯಂಡ್ ಗುಲ್ಕನ್ ಕೂಡ ತುಂಬ ಹೈಜಿನಿಕ್ ಆಗಿ ಆ್ಯಂಡ್ ಆರ್ಗ್ಯಾನಿಕ್ ಜಾಗರಿ ಯೂಸ್ ಮಾಡಿ ಮಾಡ್ತಾರೆ. ಇದು ಬೇಸಿಗೆ ಕಾಲದಲ್ಲೆಲ್ಲ ಸಿಕ್ಕಾಪಟ್ಟೆ ಮಜಾನೂ ಕೊಡುತ್ತೆ ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ಸೊ ಬಾಯಿ ಸಿಹಿ ಮಾಡಿಕೊಂಡು ನಾವು ನಮ್ಮ ಫುಡ್ ಹಂಟಿಂಗ್ನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿಂದ. ನೆಕ್ಸ್ಟ್ ನಾವು ಹೋಗಿದ್ದು ಈಟ್ ರಾಜ ಅಂತ. ಇದು ಸಿಕ್ಕಾಪಟ್ಟೆ ಫೇಮಸ್ ಆಗೋಗಿದೆ ಇವಾಗ, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಕೂಡ. ಇಲ್ಲಿ ಝೀರೋ ವೇಸ್ಟೇಜ್ ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿರೋಂಥ ಒಂದು ಜ್ಯೂಸ್ ಸ್ಟಾಲ್ ಅಂತ ಹೇಳ್ಬೋದು. ಯಾವುದೇ ಜ್ಯೂಸ್ ಆರ್ಡರ್ ಮಾಡಿ, ಬೀಟ್, ಮಸ್ಕ್ ಮೆಲನ್, ಪ್ಯಾಷನ್ ಫ್ರೂಟ್ ಆಗಿರಲಿ, ಗುವಾವಾ ಆಗಿರಲಿ, ಎಲ್ಲದನ್ನು ಅದರ ಸಿಪ್ಪೆ ಅಥವಾ ತಿರುಳಿರುತ್ತಲ್ಲ ಅದರನ್ನೇ ಕಪ್ ಥರ ಟರ್ನ್ ಮಾಡಿ ಅದರೊಳಗಡೆ ಹಾಕಿ ಜ್ಯೂಸನ್ನ ಕೊಡ್ತಾರೆ. ಯಾವುದೇ ಥರ ಪ್ಲಾಸ್ಟಿಕ್, ಪೇಪರ್ ಕಪ್ಸ್, ಅದ್ರಲ್ಲಿ ತುಂಬ ಮೈಕ್ರೋ ಬ್ಯಾಕ್ಟೀರಿಯಾಸ್ ಇರುತ್ತೆ, ಅದನ್ನು ಕೊಡೋದಿಲ್ಲ ಇವರು, ವಿಚ್ ಈಸ್ ಎ ಗುಡ್ ಇನಿಷಿಯೇಟಿವ್. ಆ್ಯಂಡ್ ಒಂದು ಸಲ ತೊಗೊಂಡ್ರೆ ಅದಕ್ಕೆ ಒಂದು 3 ಟೈಮ್ಸ್ ರೀಫಿಲ್ ಇರುತ್ತೆ, ಬಿಕಾಸ್ ಅದು ತುಂಬ ಚಿಕ್ಕದಿರುತ್ತೆ ಅಲ್ವಾ. ಸೊ 3 ಟೈಮ್ಸ್ ರೀಫಿಲ್ ಇರುತ್ತೆ. ಆ್ಯಂಡ್ ತುಂಬ ವೀಗನ್ ಐಸ್ ಕ್ರೀಮ್ಸ್ ಕೂಡ ಅವೈಲೇಬಲ್ ಇದೆ, ಮಸ್ಟ್ ಟ್ರೈ. ನೆಕ್ಸ್ಟ್ ನಾವು ಬಂದಿದ್ದು ಸಂಜೆ ಟೈಮ್ಗೆ ಒಂದು ಚಾಟ್ ಸೆಂಟರ್ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನಮಗೆ ಸಿಕ್ಕಿದ್ದು ಶಿವಾಜಿ ಚಾಟ್ಸ್. ನಾವು ನೋಡಿದ ಹಾಗೆ ಅಥವಾ ಕೇಳಿದ ಹಾಗೆ ಇದು ತುಂಬ ಫೇಮಸ್ ಫಾರ್ ಕಾಲೇಜ್ ಹುಡುಗರು ಆ್ಯಂಡ್ ಹುಡುಗಿರು. ಇದೊಂಥರ ಅಡ್ಡ ಅಂತಲೇ ಹೇಳ್ಬೋದು. ಆ್ಯಂಡ್ ದ ಚಾಟ್ಸ್ ವಾಸ್ ಆಸಮ್. ನನ್ನ ಟೇಸ್ಟ್ ಬರ್ಡ್ಸ್ಗೆ ಫುಲ್ ಟು ಹ್ಯಾಪಿನೆಸ್ ಅವತ್ತಂತೂ. ಯಾಕಂದರೆ ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಆಗುತ್ತೆ, ತುಂಬ ಸ್ಪೈಸಿ ಸಖತ್ತಾಗಿತ್ತು. ಸ್ವೀಟ್ ಬೇಕಂದರೆ ಸ್ವೀಟ್ ಕೂಡ ಮಾಡಿಸ್ಕೋಬಹುದು. ನಾನು ಆರ್ಡ್ರ್ ಮಾಡಿದ್ದೆ ಮಸಾಲ ಪೂರಿ. ಸೊ ನಮ್ಮ ಆಫೀಸಲ್ಲೆಲ್ಲ ಅಥವಾ ನಾನು ಕೇಳ್ತಾ ಇರ್ತಾರೆ, ಸೊ ಬ್ಯಾಂಗ್ಳೂರಲ್ಲಿ ನಾವು ಎಲ್ಲಿ ಏನು ಟ್ರೈ ಮಾಡಬೇಕು, ಕರ್ನಾಟಕ ಫುಡ್ ಟ್ರೈ ಮಾಡಬೇಕಂದ್ರೆ ಎಲ್ಲಿ ಹೋಗಬೇಕು, ಏನು ಚೆನ್ನಾಗಿರುತ್ತೆ ಅಂತ. ಸೊ ಆವಾಗ ಒಂದು ಐಡಿಯಾ ಬಂತು, ವೈ ಡೋಂಟ್ ಐ ಆಲ್ಸೋ ವ್ಲಾಗ್ ವಾಟ್ ಆಲ್ ಆರ್ ಮೈ ಫೇವ್ರೆಟ್ ಫುಡ್ ಜಾಯಿಂಟ್ಸ್ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಬಂದಿದ್ದು ವೀಣಾ ಸ್ಟೋರ್ಸ್. ವೀಣಾ ಸ್ಟೋರ್ಸ್ ಇಸ್ ಅನ್ ಎಮೋಷನ್ ಫಾರ್ ಸೋ ಮೆನಿ ಪೀಪಲ್. ಎಷ್ಟು ಲೆಗೆಸಿ ಇದೆ ಇವ್ರದ್ದು ಅಂತ ಅಂದರೆ, ಸುಮಾರು ವರ್ಷದಿಂದ ದೇ ಆರ್ ಹಿಯರ್. ಆ್ಯಂಡ್ ಇವಾಗಂತೂ ಸಖತ್ತಾಗಿ ರಿನೋವೇಟ್ ಮಾಡಿದ್ದಾರೆ. ಆ್ಯಂಡ್ ಇಡ್ಲಿ ಅಂತೂ ಬಾಲಿಟ್ರೆ ಕರಗಿ ಹೋಗುತ್ತೆ, ಎಷ್ಟು ಸ್ಪಾಂಜಿ, ಇಷ್ಟು ಚೆನ್ನಾಗಿ ಹೇಗೆ ಮಾಡೋಕ್ಕೆ ಸಾಧ್ಯ, ಓನ್ಲಿ ಕರ್ನಾಟಕ ಪೀಪಲ್ ಕ್ಯಾನ್ ಡೂ ದಿಸ್ ಅಂತ ನಾನು ಪ್ರೌಡಾಗಿ ಹೇಳ್ಕೊತೀನಿ. ಸೊ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡಿದ್ದೆ ಇಲ್ಲಿ ಹೋಗಿ ಅಂತ. ಆ್ಯಂಡ್ ದೇ ಹ್ಯಾವ್ ಬೀನ್ ದೇರ್ ಆ್ಯಂಡ್ ದೇ ಹ್ಯಾವ್ ಲವ್ ದ ಫುಡ್. ನಿನ್ನ ರೆಕಮೆಂಡೇಷನ್ಸ್ ತುಂಬ ಚೆನ್ನಾಗಿರುತ್ತೆ, ಪ್ಲೀಸ್ ಇನ್ನೂ ತೋರಿಸು ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ಕೂಡ ವ್ಲಾಗ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಮನೆಗೆ ಬೇಕಾದಂಥ ಒಂದಿಷ್ಟು ನಮ್ಮ ಕರ್ನಾಟಕದ ಅಥೆಂಟಿಕ್ ಫುಡ್ ಒಂದು ಸ್ಟೋರೇ ಇದೆ. ಈ ಥರ ಮಲೆನಾಡಿನ ಬೇಕಂದರೆ ಜಾಕ್ ಫ್ರೂಟ್ ಹಪ್ಪಳ ಆಗಿರ್ಬೋದು. ಆ್ಯಂಡ್ ವೆರಿ ಫೇಮಸ್ ಮೇಲುಕೋಟೆಯ ಪುಳಿಯೋಗರೆ ಗೊಜ್ಜು, ಅಲ್ಲಿಂದನೇ ತರಿಸ್ಬಿಟ್ಟು ಇಲ್ಲಿ ಸೆಲ್ ಮಾಡ್ತಾರೆ. ಸೊ ಈ ಶಾಪ್ನ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಬಿಟ್ಟಿರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.